ನಾನು ನಿಮ್ಮ ಪ್ರೀತಿಯ ಲಾಲಿತ್ಯ. ವೆಲ್ಕಮ್ ಟು BR ಕಿಚನ್. ನಾಗರಬಾವಿ BDA ಕಾಂಪ್ಲೆಕ್ಸ್ ಹತ್ರ ಇರೋ ಬ್ರಹ್ಮಲಿಂಗೇಶ್ವರ ಡ್ರೈ ಗೋಬಿ ಸೆಂಟರ್ ಹತ್ರ ಇದ್ದೀವಿ. ಇಲ್ಲಿ ಡ್ರೈ ಗೋಬಿ ತುಂಬ ಫೇಮಸ್ ಅಂತ ಕೇಳಿದ್ವಿ. ಸೊ ಇವತ್ತು ನಾವು ಡ್ರೈ ಗೋಬಿ ಹೇಗಿರುತ್ತೆ ಅಂತ ಟೇಸ್ಟ್ ಮಾಡೋಕ್ಕಂತ ಇಲ್ಲಿಗೆ ಬಂದಿವಿ. ಬನ್ನಿ ನೋಡೋಣ ಹೇಗಿರುತ್ತೆ ಅಂತ. ನಮಸ್ತೆ ಮೇಡಮ್. ನಮಸ್ತೆ. ಸೊ ನಿಮ್ಮ ಹೋಟೆಲಲ್ಲಿ ಡ್ರೈ ಗೋಬಿ ತುಂಬಾ ಫೇಮಸ್ ಅನ್ನೋದನ್ನ ಕೇಳಿದ್ದೀನಿ. ಇವತ್ತು ನಮ್ಮ ವೀಕ್ಷಕರಿಗೋಸ್ಕರ ನೀವು ಡ್ರೈ ಗೋಬಿ ಮಾಡೋದನ್ನ ನಮಗೆ ತೋರಿಸ್ಕೊಡ್ತೀರಾ? ತೋರಿಸ್ತೀನಿ. ಓಕೆ, ನಿಮ್ಮ ಪರಿಚಯ ಮಾಡ್ಕೊಡಿ ಮೇಡಮ್ ನಮ್ಮ ವೀಕ್ಷಕರಿಗೆ. ನನ್ನ ಹೆಸರು ಸುಮಲತಾ. ಓಕೆ. ಒಂದು ವರ್ಷದಿಂದ ಇಲ್ಲಿ ಡ್ರೈ ಗೋಬಿ ಮಾಡ್ತಾ ಒನ್ ಇಯರಿಂದ ಮಾಡ್ತಿದ್ದೀವಿ. ಓಕೆ. ಎಲ್ಲ ಚೆನ್ನಾಗಿದೆ ಅಂತ ಎಲ್ಲರೂ ಬರ್ತಾ ಇದ್ದಾರೆ, ಬಂದವರೇ ಮತ್ತೆ ಬರ್ತಾ ಇದ್ದೇನೆ ಚೆನ್ನಾಗಿದೆ ಅಂತ. ಓಕೆ, ವೆರಿ ನೈಸ್. ಓಕೆ, ಇವತ್ತು ನಮಗೆ ಅದನ್ನ ತೋರಿಸ್ಕೊಡ್ತೀರಾ? ನೋಡಿದ್ರಲ್ಲ ವೀಕ್ಷಕರೇ, ಇವತ್ತು ಡ್ರೈ ಗೋಬಿ ಯಾವ ಥರ ವೆರೈಟೀಸ್ ಇರುತ್ತೆ ಅಂತ ನೋಡೋಣ. ಬನ್ನಿ, ಇನ್ಯಾಕೆ ತಡ ಮೇಡಮ್, ಮಾಡೋದನ್ನ ತೋರಿಸ್ಕೊಡ್ತೀರಾ? ಓಕೆ. ಕಾಲಿಫ್ಲವರ್ ಇದು ಕಟ್ ಮಾಡಿ ಬಿಸಿನೀರಿಗೆ ಹಾಕಿ ಚೆನ್ನಾಗಿ ಉಪ್ಪು ಹಾಕಿ ಸೊ ಮುಂಚೆನೇ ಕಟ್ ಮಾಡಿ ಬಿಸಿ ನೀರಲ್ಲಿ ಹಾಕಿ ಅದನ್ನ ಸೋಸಿ ಇಟ್ಕೊಳ್ಬೇಕು. ಓಕೆ, ಸರಿ. ನೆಕ್ಸ್ಟ್ ಮಸಾಲ ಇದು ಓಕೆ, ನಾವೇ ಮನೆಯಲ್ಲೇ ಸ್ವತಃ ರೆಡಿ ಮಾಡೋದು. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅದನ್ನ ರೆಡಿ ಮಾಡಿ ಇಟ್ಕೊಂಡಿದ್ದೀರಾ? ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅಚ್ಚ ಖಾರದ ಪುಡಿ, ಕಾರ್ನ್ಫ್ಲವರ್, ಆಮೇಲೆ ಇದು ಚೆನ್ನಾಗಿ ತೊಳೆದಿಟ್ಕೊಳ್ತೀವಲ್ಲ ಅದು ಸೋಸಿ ಡ್ರೈ ಮಾಡಿ ಇಟ್ಕೊಳ್ಬೇಕು. ಈಗ ಇದಕ್ಕೆ ಮಸಾಲೆ ಆ್ಯಡ್ ಮಾಡಬೇಕು. ಇದರಲ್ಲಿ ಖಾರ ಎಲ್ಲ ಇರ್ತದೆ. ಇದರಲ್ಲಿ ಎಲ್ಲ ಚೆನ್ನಾಗಿ ಹಿಡಿಬೇಕು. ನೀರು ಮಾಡ್ಕೊಂಡ್ರೆ ಹಿಡಿಯಲ್ಲ, ಗಟ್ಟಿಯಾಗಿರ್ಬೇಕು. ಸೊ ಮುಂಚೆನೇ ನೀವು ಅದೆಲ್ಲ ಪ್ರಿಪೇರ್ ಮಾಡಿ ಇಟ್ಕೊಂಡಿರ್ತೀರಾ? ಅರ್ಧ ಗಂಟೆ ಮುಂಚೆ ಅದನ್ನ ರೆಡಿ ಮಾಡಿರ್ಬೇಕು. ಓಕೆ. ಮಿಕ್ಸ್ ಆದ್ಮೇಲೆ ಏನು ತುಂಬಾ ಹೊತ್ತು ಇಡಬೇಕು ಆ ಥರ ಎಲ್ಲ ಏನಿಲ್ಲ, ಅದಕ್ಕೆಲ್ಲ ಚೆನ್ನಾಗಿ ಇಟ್ಕೊಳ್ತದೆ. ಈಗ ಎಣ್ಣೆ ಬಿಸಿಯಾಗಿದೆ, ಸಪ್ರೇಟ್ ಆಗಿ ನೀಟಾಗಿ ಅದನ್ನ ಇದು ಮಾಡಬೇಕು. ಓಕೆ. ಸೊ ನೀವು ಒಂದು ವರ್ಷದಿಂದ ಇದೇ ಬಿಸ್ನೆಸ್ ಹೆಂಗಿದೆ? ಹೊರಗಡೆಯಿಂದ ಬಂದು ತಿನ್ನೋ ಟೇಸ್ಟ್ ಚೆನ್ನಾಗಿದೆ ಅಂತೆಲ್ಲ ಹೇಳ್ತಿರ್ತಾರೆ. ಓಕೆ. ಮತ್ತೆ ರೀಸನಬಲ್ ರೇಟ್ ಇದೆ. ಎಲ್ಲ ಕಡೆ ಜಾಸ್ತಿ ಇದೆ. ನಮ್ದು ಈ ಎಲ್ಲ ಬೇರೆ ಕಡೆ ಕಂಪೇರ್ ಮಾಡಿದ್ರೆ ನಿಮ್ಮಲ್ಲಿ ಕಡಿಮೆ ರೇಟಲ್ಲಿ ಮಾಡ್ತಿದ್ದೀರಾ? ಇದರಲ್ಲಿ ವೆರೈಟಿ ಇದೆ. ಗೋಬಿ ಸೇಮ್ ಇದೇ ತರ ಮಶ್ರೂಮ್ ಡ್ರೈ ಎಲ್ಲ ಮಾಡ್ತಿರ್ತೀರಾ? ಡ್ರೈ ಪನ್ನೀರು, ಬೇಬಿ ಕಾರ್ನ್, ವೆರಿ ನೈಸ್. ಎಲ್ಲ ಡ್ರೈ ಐಟಮ್, ಎಲ್ಲ ಆಲ್ಮೋಸ್ಟ್ ಡ್ರೈ ಐಟಮ್ಸ್. ಚೆನ್ನಾಗಿ ಬೇಯಬೇಕು. ಓಕೆ. ಎಲ್ಲದಕ್ಕೂ ಒಂದೇ ಮಸಾಲ ಆಡ್ ಮಾಡ್ಬೇಕಾ ಇಲ್ಲ ಬೇರೆ ಬೇರೆ ತರ ಏನಾದರೂ ಮಸಾಲಾನ ಆಡ್ ಮಾಡ್ತೀರಾ? ಎಲ್ಲ ಒಂದೇ ಥರನೇ. ಬರೀ ಜಸ್ಟ್ ಒಂದ್ಸಲ ಹಿಟ್ಟನ್ನ ಮಿಕ್ಸ್ ಮಾಡಿ ಇಟ್ಕೊಂಡ್ರೆ ಇನ್ಕ್ಲೂಡಿಂಗ್ ಪನ್ನೀರು, ಮಶ್ರೂಮು, ಗೋಬಿ ಎಲ್ಲ ಆಡ್ ಮಾಡ್ಬೋದು. ಬಿಸಿ ಬಿಸಿ ಆಗ್ತದೆ, ಬಂದ ತಕ್ಷಣ ಅವರಿಗೆ ಹಾಕಿ ಕೊಡ್ತೀವಿ. ಮೊದಲೇ ಮಾಡಿ ಇಟ್ಕೊಂಡ್ರೆ ಎಲ್ಲ ಹಾರಿ ಹೋಗುತ್ತಲ್ಲ. ಸೊ ಅದು ನೀಟಾಗಿ ಡೀಪ್ ಫ್ರೈ ಆಗಬೇಕು. ಅಂದ್ರೆ ಇದೇ ಥರ ಬಿಡಿ ಬಿಡಿಯಾಗಿರ್ಬೇಕು. ಸೊ ನಿಮ್ಮಲ್ಲಿ ಜಾಸ್ತಿ ಯಾವುದು ತುಂಬಾ ಫೇಮಸ್ ಆಗಿ ಹೋಗ್ತಿರೋದು? ಮಶ್ರೂಮಾ, ಗೋಬಿನ ಅಥವಾ ಪನ್ನೀರಲ್ಲಿ ಜಾಸ್ತಿನಾ? ಡ್ರೈ ಗೋಬಿ ತುಂಬಾ ಫೇಮಸ್. ಡ್ರೈ ಗೋಬಿ. ಓಕೆ. ಮಕ್ಕಳಿಗೆಲ್ಲ ಗೋಬಿನೇ ಇಷ್ಟ. ಹೌದು, ಇವಾಗೆಲ್ಲ ಸ್ವಲ್ಪ ಸ್ಪೈಸಿ ಕಂಪೇರ್ ಮಾಡಿದ್ರೆ ಡ್ರೈ ಗೋಬಿ ತುಂಬಾ ಇಷ್ಟಪಡ್ತಾರೆ. ಸೊ ಅದು ಮೀಡಿಯಂ ಫ್ಲೇಮಲ್ಲಿ ಇರಬೇಕಾ? ಓಕೆ. ನೀವು ಯಾಕೆ ಮ್ಯಾಮ್ ಈ ಬಿಸ್ನೆಸ್ನ ಮಾಡ್ಬೇಕಂತ ಅನಿಸ್ತು? ಅಂದರೆ ಯಾಕೆ ಇದನ್ನ ಆಯ್ಕೆ ಮಾಡ್ಕೊಂಡ್ರಿ? ಮನೆಯಲ್ಲಿ ಸ್ವಲ್ಪ ಟ್ರೈ ಮಾಡಿ ಇದು ಮಾಡಿದ್ರೆ ಚೆನ್ನಾಗಿ ಮೂವ್ ಆಗ್ಬೋದು, ಹೆಸರು ಮಾಡ್ಬೋದು. ಸೊ ನೀವು ಮನೆಯಲ್ಲಿ ಒಂದ್ಸಲ ಟ್ರೈ ಮಾಡಿದ್ಮೇಲೆ ಆ ಟೇಸ್ಟ್ ನೀವು ನೋಡಿದ್ಮೇಲೆ ಬಿಸ್ನೆಸ್ ನಮಗೂ ಚೆನ್ನಾಗಾಗ್ಬೋದು, ನಮಗೂ ಚೆನ್ನಾಗಾಗ್ಬೋದು. ಹೌದು ಹೌದು, ನಮಗೆ ಚೆನ್ನಾಗಾದ್ಮೇಲೆ ಇನ್ನೊಬ್ರಿಗೆ ಕೊಡ್ಬೇಕು. ವೆರಿ ನೈಸ್. ಸೊ ನೀವು ಎಷ್ಟು ವರ್ಷದಿಂದ ಇಲ್ಲಿರೋದು? ಪ್ರಾಪರ್ ನಿಮ್ಮದು ಬ್ಯಾಂಗ್ಳೂರನ್ನ? ಪ್ರಾಪರ್ ನಮ್ಮದು ಉಡುಪಿ. ಓ, ವೆರಿ ನೈಸ್. ಇಲ್ಲಿ ಬಂದು ಒಂದು 6-7 ವರ್ಷ ಆಗಿದೆ. 6-7 ವರ್ಷ ಆಗಿದೆ. ಮತ್ತೆ ಮದುವೆ ಆಗಿ ಎಷ್ಟು ವರ್ಷ ಆಯಿತು? ಎಷ್ಟು ಜನ ಮಕ್ಕಳು? ಮದುವೆ ಆಗಿ 15 ವರ್ಷ ಆಗಿದೆ. 15 ವರ್ಷ. ಓ, ವೆರಿ ನೈಸ್. ಓಕೆ. ಏನು ಮಾಡ್ತಿದ್ದಾರೆ ಮಕ್ಕಳಿಬ್ರು? ಮಗಳು 10th ನವೋದಯ 10th ಸ್ಟ್ಯಾಂಡರ್ಡ್ ಓದ್ತಿದ್ದಾಳೆ. ಓಕೆ. ಮಗ 6ನೇ ಓಕೆ. ಸೊ ಇದು ಫ್ರೈ ಆಗ್ತಾ ಇದೆ. ಇಷ್ಟು ಡೀಪ್ ಫ್ರೈ ಸಾಕಲ್ಲ? ಓಕೆ. ಆಯಿಲ್ ಎಲ್ಲ ಸ್ವಲ್ಪ. ಓ, ಇದು ಸ್ಪೆಷಲ್. ಓಕೆ. ಇದು ಕರಿಬೇವು. ಓಕೆ. ತೊಳೆದು ಕ್ಲೀನ್ ಆಗಿ ವಾಶ್ ಮಾಡಿ ಇಟ್ಕೊಳ್ಬೇಕು. ಸೊ ಗೋಬಿ ಆದಮೇಲೆ ಅದ್ರ ಮೇಲೆ ಒಂದು ಫ್ರೇಗ್ರೆನ್ಸ್ ಬರೋಕ್ಕೋಸ್ಕರ ಅದನ್ನು ಆ್ಯಡ್ ಮಾಡಬೇಕು. ಡೆಕೋರೇಷನ್. ಓಕೆ. ನೀಟಾಗಿ ಇಲ್ಲ, ಕರ್ಬೇವಿನ ಸೊಪ್ಪು ಆಲ್ಮೋಸ್ಟ್ ನಿಮ್ಗೆ ಒಂಥರ ಫ್ರೇಗ್ರೆನ್ಸ್ನ ಕೊಡುತ್ತೆ ಜಾಸ್ತಿ, ಏನೇ ಫುಡ್ಡಲ್ಲಿ ಆ್ಯಡ್ ಮಾಡೋದ್ರೂ. ಚಿಲ್ಲಿ ಆ್ಯಡ್ ಮಾಡಿ. ಓಕೆ. ಸ್ಪೈಸಿ ಬೇಕಂತಾರೆ. ಸ್ವಲ್ಪ ಖಾರ ಜಾಸ್ತಿ ಕೊಡುತ್ತೆ, ಅಂದರೆ ಸ್ಪೈಸಿ ಇರುತ್ತೆ ಅದು. ಕೆಲವರು ಅದನ್ನೇ ಇಷ್ಟಪಡ್ತಾರೆ. ಓಕೆ. ಇದನ್ನು ತುಂಬ ಫ್ರೈ ಆಗಬೇಕು. ಸುಮ್ಮನೆ ಒಂದು 2 ನಿಮಿಷ ಅದು ಆಯಿಲ್ ಹಾಕಿ ತೆಗಿಬೇಕು ಅಷ್ಟೇ. ಆಯಿಲ್ ಹಾಕಿ ತೆಗೆದ್ರೆ ಸ್ವಲ್ಪ ಖಾರ ಕಮ್ಮಿ ಆಗುತ್ತೆ. ಹೌದು, ಫುಲ್ ಅದೆಲ್ಲ ಎಣ್ಣೆಲಿ ಹಾಕಿದ್ರೆ ಪಟ ಸಿಡಿತಾ ಇದೆ. ಅದಕ್ಕೆ ಕಟ್ ಮಾಡಿ ಮಧ್ಯದಲ್ಲಿ ಮಾಡೋದು. ಓಕೆ. ಸೊ ಎಲ್ಲ ಇದು ಸೆಪ್ರೇಟಾಗಿ ಮಾಡಿ ಇಟ್ಕೊಂಡಿರ್ತೀರಾ? ಡ್ರೈ ಗೋಬಿ ಸೆಪ್ರೇಟ್ ಆಗಿರುತ್ತೆ. ಓಕೆ. ಓಕೆ. ಸೆಪ್ರೇಟ್. ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತಿರ್ತೀರಾ ಮ್ಯಾಮ್ ನೀವು?
ಟೈಮಲ್ಲಿ ಯೂಶಲಿ ಫ್ರೀ ಸಿಗೋದೇ ಕಡಿಮೆ ಅಂತ ಹೇಳ್ತಿದ್ದೀರಾ. ಮಾರ್ಕೆಟಿಗೆ ಹೋಗೋದು ತರೋದು. ಹಾಂ, ಸೊ ಎಷ್ಟೊತ್ತಿಂದ ಸ್ಟಾರ್ಟ್ ಮಾಡ್ತೀರಾ ಆಲ್ಮೋಸ್ಟ್ ಈ ಬಿಸ್ನೆಸ್? 4 ಗಂಟೆಗೆ ಸ್ಟಾರ್ಟ್ ಮಾಡ್ತೀವಿ. ಪ್ರತಿದಿನ 4 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ. ಓಕೆ, ಸೊ ನಿಮ್ಮ ಹಾಬೀಸ್ ಹಂಗಾದ್ರೆ ಕಂಪ್ಲೀಟ್ಲಿ ನಿಮ್ಮ ಶಾಪ್ ಏನು ಮಾಡ್ತಿರ್ತೀರಾ ಅದೇ. ಓಕೆ, ನಿಮ್ಮ ಲೈಫಲ್ಲಿ ಒಂದು ಬೆಸ್ಟ್ ಮೂಮೆಂಟ್ ಅಂತ ಏನಾದರೂ ಇದ್ದರೆ? ಬೆಸ್ಟ್ ಮೂಮೆಂಟ್ ಅಂದರೆ ಹಾಂ, ಏನಾದರೂ ಒಳ್ಳೆ ಸ್ವೀಟಾಗಿ ಏನಾದರೂ ನೆನಪಿದೆಯಪ್ಪ, ಮೆಮೊರಿ ತುಂಬ ಚೆನ್ನಾಗಿರೋ ಅಂಥದ್ದು ಯಾವುದಾದ್ರು? ನನ್ನ ಹಸ್ಬೆಂಡ್ ಓಕೆ, ಮದುವೆ ಆಗಿದ್ದೆ ನಿಮಗೆ ಬೆಸ್ಟ್ ಮೂಮೆಂಟು. ವೆರಿ ನೈಸ್. ಓಕೆ ಓಕೆ, ವೆರಿ ನೈಸ್. ಎಷ್ಟು ವರ್ಷ ಆಯಿತು ಅಂತ ಹೇಳಿದ್ರಿ ಮದುವೆ ಆಗಿ? 15 ವರ್ಷ ಆಯಿತು. 8ಅಲ್ಲಿ ಮದುವೆ ಆಗಿ. ಡಿಗ್ರಿ ಕಂಪ್ಲೀಟ್ ಆದ ತಕ್ಷಣ ಓ ಹೌದು, ಓ ನೀವು ಡಿಗ್ರಿ ಕಂಪ್ಲೀಟ್ ಮಾಡ್ಕೊಂಡಿದ್ದೀರಾ? ವೆರಿ ನೈಸ್. ಆಫ್ಟರ್ ಡಿಗ್ರಿ ಕಂಪ್ಲೀಟ್ ಮಾಡಿ ನೀವು ಬಂದು ಬಿಸ್ನೆಸ್ ಮಂಗಳೂರು ಯೂನಿವರ್ಸಿಟಿಲಿ. ಓಕೆ, ಲೈಫಲ್ಲಿ ಯೂಶಲಿ ನಾವು ಹೇಳ್ದಂಗೆ ಬೆಸ್ಟ್ ಮೂಮೆಂಟ್ಸ್ ಅನ್ನೋದು ಎಲ್ಲರ ಲೈಫಲ್ಲಿ ಇರುತ್ತೆ. ಹಾಗೆ ಒಂದು ಸಮ್ ವರ್ಸ್ಟ್ ಮೂಮೆಂಟ್ಸ್ ಅನ್ನೋದು ಕಂಪಲ್ಸರಿ ಎಲ್ಲರಿಗೂ ಏನಾದರೂ ಒಂದು ನಿಮ್ಮ ಲೈಫಲ್ಲಿ ಆ ಥರ ಯಾವುದಾದ್ರೂ ಒಂದು ಇನ್ಸಿಡೆಂಟ್? ತುಂಬ ಇದೆ. ಅದರಲ್ಲಿ ಒಂದಂದರೆ ನಮ್ಮ ಹಸ್ಬೆಂಡಿಗೆ ಒಂದು 4 ಇಯರ್ಸ್ ಹಿಂದೆ ಬಿಸಿನೀರು ಬಿಟ್ಟು ಫುಲ್ ಬಿದ್ದು ಸರ್ಜರಿ ಕೋಟಿಸ್ ಇಲ್ಲಿ ನಾಗರಬಾವಿಯಲ್ಲಿ ಮಂತು ಅಡ್ಮಿಟ್ ಆಗಿ ಹಿಂಗೆ ಲೈಕ್ ಅದು ಹೆಂಗೆ ಸಾಧ್ಯ ಆಯಿತು ಅಂದರೆ? ಅಂದರೆ ಬಿಸಿನೀರು ಜಾರಿ ಬಿಟ್ಟಿತ್ತು. ಓ, ನಿಮ್ಗೆ ಅದು ಒಂದು ಸ್ವಲ್ಪ ಬ್ಯಾಡ್ ಇನ್ಸಿಡೆಂಟ್. ಇದಾಗಿ ಹಾಂ, 1 ಮಂತ್ ಹಾಸ್ಪಿಟ್ಲಲ್ಲಿ ಅದೇ ಕೆಟ್ಟ ಮೂಮೆಂಟ್. ಖಂಡಿತ. ಅಫ್ಕೋರ್ಸ್ ಅದು ನೋವು ಅನ್ನೋದು ಮನಸ್ಸಲ್ಲಿ ನಮಗೆ ಇದ್ದೇ ಇರುತ್ತೆ. ಅವಾಗಲೂ ಮರೆಯೋಕ್ಕಾಗಲ್ಲ. ಈಗ ನನ್ನ ಶತ್ರುಗೂ ಆ ಥರ ಆಗ್ಬಾರ್ದು ಯಾರು. ಖಂಡಿತ ಖಂಡಿತ, ಹೌದು. ಓಕೆ, ಸೊ ಇವಾಗ ಇದು ರೆಡಿ ಇದೆ ಅಲ್ಲ? ಎಲ್ಲ ಚೆನ್ನಾಗಿದೆ, ಡ್ರೈ ಆಗಿದೆ. ಎಣ್ಣೆನೂ ಹಾಂ, ಎಣ್ಣೆನೂ ಡ್ರೈ ಆಗಿದೆ. ಓಕೆ, ಕ್ರಿಸ್ಪಿ ಇದೆ. ಸೊ ಒಂದು ಒಳ್ಳೆ ಡೆಕೋರೇಷನ್ ಅದು. ಚಾಟ್ ಮಸಾಲ, ಚಟ್ನಿ, ಓಕೆ, ಪುದೀನ ಚಟ್ನಿ. ಸೊ ಅದಕ್ಕೆ ಕಾಂಬಿನೇಷನ್ನು. ಓಕೆ, ನಮ್ಮ ಹೋಟೆಲ್ನ ಡ್ರೈ ಗೋಬಿ ರೆಡಿ ಆಗಿದೆ. ತಿಂದು ಟೇಸ್ಟ್ ನೋಡಿ ಹೇಳಿ. ಥ್ಯಾಂಕ್ ಯು ಸೋ ಮಚ್. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಸ್ಪೆಷಲ್ ಡ್ರೈ ಗೋಬಿ ಸ್ಪೆಷಲ್. ಇವತ್ತು ನಮಗೋಸ್ಕರ ಸುಮಲತಾ ಅವರು ಡ್ರೈ ಗೋಬಿ ಸ್ಪೆಷಲ್ನ ಮಾಡಿಕೊಟ್ಟಿದ್ದಾರೆ. ಟೇಸ್ಟ್ ಮಾಡಿ ಹೇಗಿರುತ್ತೆ ಅಂತ ಹೇಳ್ತೀನಿ, ಬನ್ನಿ. ಟೇಸ್ಟ್ ಮಾಡೋಣ ಬನ್ನಿ. ಗ್ರೀನ್ ಚಟ್ನಿ ಕಾಂಬಿನೇಷನ್ನು, ಡ್ರೈ ಗೋಬಿ ವೆರಿ ಕ್ರಿಸ್ಪಿ, ತುಂಬ ಕ್ರಿಸ್ಪಿ ಆಗಿದೆ. ಅದ್ರ ಜೊತೆ ಈ ಕಾಂಬಿನೇಷನ್ನು ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, ಹಾಸಮ್ ಟೇಸ್ಟು. ಬನ್ನಿ ವೀಕ್ಷಕರೇ, ಇವತ್ತು ಡ್ರೈ ಗೋಬಿ ಸ್ಪೆಷಲ್ ನಾನಂತೂ ಟೇಸ್ಟ್ ಮಾಡಿದ್ದೀನಿ. ಸೊ ಇಲ್ಲಿ ಟೇಸ್ಟ್ ಮಾಡೋಕ್ಕಂತ ಬಂದಿರೋ ಮೇಡಮ್ ಇದ್ದಾರೆ, ಕೇಳೋಣ ಹೇಗಿದೆ ಅಂತ ಟೇಸ್ಟು. ಅಮ್ಮ ನಮಸ್ಕಾರ. ನಮಸ್ಕಾರ. ಸೊ ನಾನು ಇವತ್ತು ಡ್ರೈ ಗೋಬಿ ಸ್ಪೆಷಲ್ ನೋಡೋಣ ಅಂತ ಬಂದಿದ್ದೆ. ಸೊ ನೀವು ಟೇಸ್ಟ್ ಮಾಡ್ತಿದ್ರೆ ಹೇಗೆ ಅನಿಸುತ್ತೆ? ಭಾಳ ಚೆನ್ನಾಗಿದೆ. ಓಕೆ, ಫ್ಲೇವರ್ ಇದೆ. ಓಕೆ ಓಕೆ, ಖಾರ ಬೇಕಾ? ಹಾಂ, ಈರುಳ್ಳಿ, Okay. ಕರಿಬೇವು, ಬಹಳ ಟೇಸ್ಟಿ. ಸೊ ಟೇಸ್ಟ್ ಮಾಡ್ತಾ ಇರ್ತೀರಾ ಆಗ ಬಂದ್ಬಿಟ್ಟು? ಓಕೆ, ಮಕ್ಳು ಬಹಳ ಬರ್ತಾರೆ. ಹಾ. ಬುದ್ಧ ಪಾರ್ಕ್ ಹೋಗೋರೆಲ್ಲ ಇಲ್ಲಿ ಬರ್ತಾರೆ. ಓಕೆ, ಇದು ಕೊಡ್ತಾರೆ. ರೆಡಿ ಇಟ್ಟಿರಲ್ಲ, ಓಕೆ, ಬಂದ್ ಕೇಳಿದ್ರೆ 5 ನಿಮಿಷದಲ್ಲಿ ರೆಡಿ ಮಾಡಿ ಕೊಡ್ತಾರೆ. ವೆರಿ ನೈಸ್ ಮ್ಯಾಮ್, ಥ್ಯಾಂಕ್ ಯು ಸೋ ಮಚ್. ಅಮ್ಮ ನಮಸ್ಕಾರ. ನಮಸ್ತೆ. ಸೊ ಎಷ್ಟು ವರ್ಷದಿಂದ ಇಲ್ಲಿ ಬರ್ತಿದ್ದೀರಾ? ಇಲ್ಲಿ ಗೋಬಿ taste ಸುಮಾರು 1 ವರ್ಷದಿಂದ ಸೊ ಇವ್ರು ಬರ್ತಿದ್ದೀನಿ. ಶುರು ಮಾಡ್ದಾಗಿಂದ ಹೌದು, ಬರ್ತಾ ಶುರು ಇದೆ. ಮಾಡ್ದಾಗ ಹೇಗೆ ಅನ್ಸುತ್ತೆ ಟೇಸ್ಟ್ ಅಮ್ಮ? ಚೆನ್ನಾಗಿದೆ. ನಾವು ಮನೇಲಿ ಒಬ್ಬೊಬ್ರೆ ಇರ್ತೀವಿ, ಮಾಡ್ಕೊಳಕ್ಕಾಗಲ್ಲ. ತಿನ್ಬೇಕು ಅನ್ನಿಸ್ದಾಗ ಇಲ್ಲಿ ಬಂದು ಸಾಯಂಕಾಲ ಟೈಮ್ ಏನೇ ಸ್ನಾಕ್ಸ್ ಬೇಕಂದ್ರೆ ಡ್ರೈ ಗೋಬಿ ನೆನಪಾಗತ್ತೆ. ವೆರಿ ನೈಸ್. ಸೊ ಟೇಸ್ಟ್ ನಿಮ್ಗೆ ಇಷ್ಟ ಆಯ್ತು? ಇಷ್ಟ ಆಗಿದೆ. ಥ್ಯಾಂಕ್ ಯು ಚೆನ್ನಾಗಿದೆ. ಸೋ ಮಚ್ ಅಮ್ಮ. ಸೊ ಇವತ್ತು ನಮ್ಮ BR ಕಿಚನಲ್ಲಿ ಡ್ರೈ ಗೋಬಿ ಹೆಂಗೆ ಮಾಡೋದು ಅನ್ನೋದನ್ನು ನಮ್ಮ ಸುಮಲತಾ ಅವರು ತೋರಿಸ್ಕೊಟ್ಟಿದ್ದಾರೆ. ಸೊ ಮನೆಯಲ್ಲಿ ನೀವು ಟ್ರೈ ಮಾಡಿ. ನಿಮಗೆ ಮನೆಯಲ್ಲಿ ಮಾಡ್ಕೊಳಕ್ಕಾಗಲ್ಲ ಅಂದರೆ ಡೋಂಟ್ ವರಿ. ಸೊ ಇಲ್ಲೇ ನಾಗರಬಾವಿ BDA ಕಾಂಪ್ಲೆಕ್ಸ್ ಹತ್ರ ಬ್ರಹ್ಮಲಿಂಗೇಶ್ವರ ಗೋಬಿ ಸೆಂಟರ್ ಬನ್ನಿ, ಟೇಸ್ಟ್ ಮಾಡಿ. ಮೇಡಮ್, ಗೋಬಿ ಮಾತ್ರ ತುಂಬ ಚೆನ್ನಾಗಿದೆ. ಈಗ ನಮ್ಮ ವೀಕ್ಷಕರಿಗೆ ಇನ್ ಕೇಸ್ ಮನೇಲಿ ಮಾಡ್ಕೊಳಕ್ಕಾಗಲ್ಲ ಬಟ್ ಟೇಸ್ಟ್ ಮಾಡಬೇಕು, ಎಲ್ಲಿಗೆ ಬರಬೇಕು ಅನ್ನೋ ಅಡ್ರೆಸ್ ನೀವೇ ಹೇಳ್ಬಿಡಿ. ವಿಡಿಯೋ ಕಾಂಪ್ಲೆಕ್ಸ್, ಓಕೆ, ನಾಗರಬಾವಿ, ಓಕೆ, ಬುದ್ಧ ಪಾರ್ಕ್ ಡೌನಿಗೆ ಬಂದ್ರೆ ಬಿಸಿ ಬಿಸಿ ಗೋಬಿ ರೆಡಿ ಇರುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ತುಂಬ ದೂರ ಏನಿಲ್ಲ. ನಾಗರಬಾವಿ BDA ಕಾಂಪ್ಲೆಕ್ಸ್ ಡ್ರೈ ಗೋಬಿ ಟೇಸ್ಟ್ ಮಾಡಬೇಕಂದ್ರೆ ಖಂಡಿತ ಬಂದು ಟೇಸ್ಟ್ ಮಾಡಿ, ಸೂಪರ್ ಆಗಿದೆ.